ಇಜಮಾಡಿ ಟೋಲ್ ಪ್ಲಾಜಾ ರಾಜ್ಯದ ಅತಿ ದೊಡ್ಡ ಟೋಲ್ ಪ್ಲಾಜಾಗಳಲ್ಲಿ ಒಂದು. ಆದರೆ ಇವತ್ತು ಕಳಪೆ ನಿರ್ವಹಣೆಯಿಂದಾಗಿ ಜನ ಕಂಗೆಟ್ಟಿದ್ದಾರೆ. ಇದನ್ನು ನೋಡುವಾಗ ಎಲ್ಲ ನಾವು ನೋಡ್ತಾ ಇದ್ದೇವೆ, ಅಡ್ಡಾದಿಡ್ಡಿ ವಾಹನಗಳನ್ನು ನಿಲುಗಡೆ ಮಾಡಿದ್ದಾರೆ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಇರಬಹುದು ಅಂದುಕೊಂಡಿದ್ದೇವೆ ನಾವು. ಈ ಟೋಲ್ ಪ್ಲಾಜಾದ ಯಾರು ಅಧಿಕಾರಿಗಳಿದ್ದಾರಾ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಪ್ರತಿದಿನ ಲಕ್ಷಾಂತರ ರೂಪಾಯಿ ಸಂಗ್ರಹ ಮಾಡ್ತಾರೆ ವಿನಃ ಈ ಅಪಘಾತಕ್ಕೆ ಸರಿಯಾದ ಒಂದು ದಾರಿ ತೋರಿಸಲಿಕ್ಕೆ ಇವರಿಂದ ಸಾಧ್ಯ ಆಗ್ತಿಲ್ಲ. ಸಿಬ್ಬಂದಿಗಳಿಗೆ ಕೂಡ ಹಾಗೇನೆ, ಅವರನ್ನು ಸರಿಯಾದ ರೀತಿಯ ನಿಟ್ಟಿನಲ್ಲಿ ವಾಹನಗಳನ್ನು ನಿಲುಗಡೆ ಮತ್ತು ಇನ್ನಿತರ ಕಾರ್ಯವೈಖರಿ ಬಗ್ಗೆ ಬಹಳ ಕಳಪೆ ಗುಣಮಟ್ಟದ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಇವತ್ತು ಕಂಡುಕೊಂಡಿದ್ದೇವೆ. ಮೊನ್ನೆ ತಾನೇ ಒಂದು ಕಾರು ಅದು ನೇರವಾಗಿ ಬಂದು ಟೋಲ್ ಪ್ಲಾಜಾದಲ್ಲಿ ನಿಂತ್ಕೊಂಡಿದೆ. ಗಂಟೆಗಟ್ಟಲೆ ನಿಲ್ಲಿಸಿದ್ರು ಕೂಡ ಯಾವುದೇ ಒಬ್ಬ ಸಿಬ್ಬಂದಿ ಕೂಡ ಹತ್ತಿರ ಬರಲಿಲ್ಲ. ಇದು ಸಾರ್ವಜನಿಕರಿಗೆ ಕಿರಿಕ್ ಮಾಡತಕ್ಕಂತ ಒಂದು ಸಮಸ್ಯೆ ಉಂಟು ಮಾಡ್ತಕ್ಕಂಥ ಕೆಲಸ ಆಗಿದೆ. ಈ ಬಗ್ಗೆ ನಾವು ಸಾರ್ವಜನಿಕರು ಪೊಲೀಸನ್ನ ದೂರು ಕೊಡಬೇಕಾಗ್ತದೆ. ಆವಾಗ ಪೊಲೀಸ್ ಬರೋದರಿಗೆ ಇಲ್ಲಿ ಸಮಸ್ಯೆಗಳು ಉಂಟಾದಾಗ ಅಪಘಾತಗಳು ಸಂಭವಿಸುವಂತ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಉಂಟು. ಹಾಗಾಗಿ ಈ ಟೋಲ್ ಪ್ಲಾಜಾ ನಿರ್ವಹಣೆ ಸರಿಯಾಗಿ ನಿಟ್ಟಿನಲ್ಲಿ ಸಾಗ್ತಾ ಇಲ್ಲ ಎಂಬುದನ್ನು ಇವತ್ತು ನಾವು ತಿಳ್ಕೊಳ್ಬೇಕು. ಇದರ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಈ ಟೋಲ್ ಪ್ಲಾಜಾದ ವಿರುದ್ಧ ನಾವು ಬೀದಿ ಹೋರಾಟಗಳನ್ನು ಮಾಡುವುದು ನಿಶ್ಚಿತ ಎಂಬುದನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ.